ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ರಮಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣರ್ಣಮಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ಮಗ್ನಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಸ್ಯ ವಾಕ್ಕಾಮಧೇನುನ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾನ್ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ಕಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃಥಾಃ ಶ್ರೀ ಸತ್ಯಾತ್ಮಗುರೋತ್ಪದನ್ಭ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಜನಮೇಜಯ ಉವಾಚ ಕಥಂ ವಿರಾಟನಗರೆ ಮಮ ಪೂರ್ವಪಿತಾಮಹಾಃ ಅಜ್ಞಾತವಾಸಮುಷಿತಾಃ ದುರ್ಯೋಧನ ಭಯಾರ್ದಿತಾಃ. ವನಪರ್ವ ಮುಗಿದು ವಿರಾಟ ಪರ್ವ ಪ್ರಾರಂಭವಾಗ್ತಾ ಇದೆ. ವಿರಾಟ ಪರ್ವದ ಪ್ರಾರಂಭದಲ್ಲಿ ಜನಮೇಜಯ ವೈಶಂಪಾಯನರಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ನನ್ನ ಪೂರ್ವ ಪಿತಾಮಹರು ವನವಾಸವನ್ನೆಲ್ಲ ಕಳೆದರು. ಸುಖವಾಗಿ ವನವಾಸವನ್ನು ಕಳೆದಾದ ಮೇಲೆ ಅಜ್ಞಾತವಾಸದಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅಜ್ಞಾತವಾಸದಲ್ಲಿ ಪ್ರವೇಶವನ್ನು ಮಾಡುವಾಗ ಅವರು ಯಾವ ರೀತಿಯಾಗಿ ಅಜ್ಞಾತವಾಸದಲ್ಲಿದ್ದರು ಅನ್ನುವ ಕಥೆಯನ್ನು ನಮಗೆ ಹೇಳಬೇಕು. ಯಾವ ವ್ಯಕ್ತಿ ಬಹಳ ಪ್ರಸಿದ್ಧ, ಯಾವ ವ್ಯಕ್ತಿ ಬಹಳ ತೇಜಸ್ವಿ, ಯಾವ ವ್ಯಕ್ತಿ ಬಹಳ ಉತ್ತಮ ಅಂತ ವ್ಯಕ್ತಿ ಮುಚ್ಚಿ ಇರುವುದು ಸಾಧ್ಯವಿಲ್ಲ. ಇನ್ಕಾಗ್ನಿಟೋ ಇರುವುದು ಬಹಳ ಕಷ್ಟ. ಆ ಮಾತನ್ನ ಇಲ್ಲಿ ಒತ್ತಿ ಹೇಳ್ತಾರೆ. ಪತಿವ್ರತ ಮಹಾಭಾಗ ಸತತಂ ಧರ್ಮ ಸುಖಭಾಗಿನಿ. ಪತಿವ್ರತೆಯಾಗಿರುವಂತಹ ಶ್ರೇಷ್ಠ ದ್ರೌಪದೀ ದೇವಿ, ಆ ದ್ರೌಪದೀ ದೇವಿ ಇಂಥ ಉತ್ತಮೆ. ದ್ರುಪದರಾಜನ ಮಗಳು, ಪಾಂಡುರಾಜನ ಸೊಸೆ, ಹಸ್ತಿನಪುರದ ಪಟ್ಟದ ಮಹಿಷಿ, ಅಥವಾ ಇಂದ್ರಪ್ರಸ್ಥದ ಪಟ್ಟ ಮಹಿಷಿ,
ಪಂಚ ಪಾಂಡವರ, ವಿಶೇಷವಾಗಿ ಭೀಮಾರ್ಜುನನ ಮಡದಿ ಇಂಥ ದ್ರೌಪದಿ, ಅವಳು ಮರೆಮಾಚಿ ಮುಖ ಮುಚ್ಚಿ ತಗ್ಗಿ ಬಗ್ಗಿ ಯಾರಿಗೂ ಕಾಣದಂತೆ ತನ್ನನ್ನು ತಾನು ಮುಚ್ಚಿಕೊಂಡು ಇರುವುದು, 1 ವರ್ಷದ ಕಾಲ ಆ ತರಹ ಬದುಕುವುದು ಎಂಥ ಕಷ್ಟದ ಕೆಲಸವದು. ಎಷ್ಟು ನೋವಾಗಿರಬೇಕು ಮನಸ್ಸಿಗೆ. ಮಾನಸಿಕ ಪೀಡೆ ಒಂದು, ನಾನಾ ವಿಧವಾದ ಸಾಮಾಜಿಕ ಬಿಕ್ಕಟ್ಟುಗಳು 2. ಇವೆರಡರ ಮಧ್ಯದಲ್ಲಿ ಅಜ್ಞಾತವಾಸದಲ್ಲಿ ಇರುವುದು ಬಹಳ ದೊಡ್ಡ ಸಮಸ್ಯೆಯ ಕೆಲಸ. ಅದನ್ನು ಹೇಗೆ ಅವರು ನಿಭಾಯಿಸಿದರು? ಅಜ್ಞಾತವಾಸವನ್ನು ತಮ್ಮ ಮನಸ್ಸಿಗೆ ಬಂದಂತೆ ಮಾಡಿದರೆ ನಡೆಯುವುದಿಲ್ಲ. ವನವಾಸ ಹೇಗಾದರೂ ಮಾಡಬಹುದಿತ್ತು. ಅಜ್ಞಾತವಾಸದಲ್ಲಿ ದುರ್ಯೋಧನ ಶಕುನಿಯ ಮಾತನ್ನು ಕೇಳಿ ನಾನಾ ನಿಯಮಗಳನ್ನು ಹಾಕಿದ್ದಾನೆ. ಆ ನಿಯಮಗಳಲ್ಲಿ ಒಂದು ನಿಯಮ ಭಂಗವಾದರೂ ಕೂಡ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಎಂದು ಕರಾರು ಮಾಡಿದ್ದ. ದುರ್ದೈವಕ್ಕೆ ಆ ಕರಾರಗಳನ್ನು ಒಪ್ಪಿಕೊಂಡು ಧರ್ಮರಾಜ ಲೆಕ್ಕ ಆಡಿದ, ಸೋತ. ಹಾಗಾಗಿ ಕರಾರು ಇವನ ಮೇಲೆ ಇಂಪೆಂಡಿಂಗ್, ಅವುಗಳನ್ನು ಪಾಲಿಸಬೇಕಿವನು. ಅಂಥ ಪರಿಸ್ಥಿತಿಯೊಳಗೆ ಅಜ್ಞಾತವಾಸವನ್ನ ಸ್ವಚ್ಛಂದವಾಗಿ ಸ್ವೈರವಾಗಿ ಇರುವುದು ಸಾಧ್ಯವಿಲ್ಲ. ಒಂದು ಸುಳುವು ಸಿಗದಂತೆ ತಾವು ಬದುಕಬೇಕಾಗಿದೆ. ಈ ಅಸಿಧಾರಾ ವ್ರತ ಅಂತೇನು ಕೇಳ್ತೇವೆ, ಖಡ್ಗದ ಮೊನಚಾದ ತುದಿಯ ಮೇಲೆ ನಡೆದಂತೆ ಅಷ್ಟು ಕಠಿಣವಾದ ಈ ಕಾರ್ಯವನ್ನ, ಅಜ್ಞಾತವಾಸವನ್ನ ಹೇಗೆ ನೀಗಿಸಿದ್ರು ಅನ್ನುವುದನ್ನು ನನಗೆ ಹೇಳಬೇಕು. ಪತಿವ್ರತ ಮಹಾಭಾಗ ಸತತಂ ಸುಖಭಾಗಿನಿ ದ್ರೌಪದಿ ಸಾ ಕಥಂ ಬ್ರಹ್ಮನ್ ಅಜ್ಞಾತ ದುಃಖಿತ ಅವಸತ ತೇಜ ಬ್ರಾಹ್ಮಣ ಮುಖ್ಯಾಶ್ಚ. ವನವಾಸದಲ್ಲಿ ನೂರಾರು ಅಲ್ಲ, ಸಾವಿರ ಸಂಖ್ಯೆಯಲ್ಲಿರುವಂತಹ ಬ್ರಾಹ್ಮಣರು ಧರ್ಮರಾಜನನ್ನ ಬೆನ್ನತ್ತಿ ಬಂದವರು. ಅವರೆಲ್ಲ ಧರ್ಮರಾಜನನ್ನ ಬೆನ್ನತ್ತಿ ಯಾವಾಗಲೂ ಇದ್ದಾರೆ. 12 ವರ್ಷಗಳಲ್ಲಿ ಪೂರ್ಣವಾಗಿ ಬ್ರಾಹ್ಮಣರೆಲ್ಲ ಧರ್ಮರಾಜ ಹಾಕಿದ ಅನ್ನವನ್ನು ಸ್ವೀಕಾರ ಮಾಡಿ ಅವನಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅಂಥ ಎಲ್ಲ ಬ್ರಾಹ್ಮಣರು ಈಗ ಎಲ್ಲಿ ಹೋದರು? ಅವನ ಸೇವಕರಾದ ಇಂದ್ರಸೇನ ಮೊದಲಾದವರು, ಅವರು ಅನೇಕ ಜನ ಇದ್ರು, ಅವರೆಲ್ಲ ಎಲ್ಲಿ ಹೋದರು ಹೇಳು ಅಂತ ಕೇಳಿ ಅಂತ ಪ್ರಶ್ನೆ ಕೇಳಿದಾನೆ ಜನುಮೇಜಯ ವೈಶಂಪಾಯನರಿಗೆ. ವೈಶಂಪಾಯನರು ಉತ್ತರ ಕೊಡ್ತಾರೆ, ಯಥಾ ವಿರಾಟನಗರೇ ತಮ ಪೂರ್ವ ಪಿತಾಮಹ ಅಜ್ಞಾತವಾಸ ಮುಷಿತಾ ತಾವದ್ವಕ್ಷ್ಯಾಮಿ ತಚ್ಛೃಣು. ಕೇಳು, ಅಜ್ಞಾತವಾಸದಲ್ಲಿ ಇರುವುದು ಅಂತಂದ್ರೆ ಬಹಳ ದೊಡ್ಡ ಕಷ್ಟದ ಕೆಲಸ ಅದು. ಅದನ್ನು ಮಾಡಿದರು, ಬಹಳ ಚೆನ್ನಾಗಿ ಅದನ್ನು ಪಾಲಿಸಿದರು. ತಥಾಸ ತಾನ್ವರಾನ್ ಲಬ್ಧ್ವಾ ಧರ್ಮರಾಜೋ ಯುಧಿಷ್ಠಿರ ಗತ್ವಾಶ್ರಮಂ ಬ್ರಾಹ್ಮಣೇಭ್ಯ ಆಚಖ್ಯೌ ವೃತ್ತಮಾತ್ಮನಃ. ಬ್ರಾಹ್ಮಣರೆಲ್ಲ ವನವಾಸದಲ್ಲಿ ಬೇಕಾದಷ್ಟು ಜನ ಸೇರಿದ್ದಾರೆ. 16,000 ಜನ ಬ್ರಾಹ್ಮಣರು, ಯತಿಗಳು, ಸ್ನಾತಕರು, ಉಳಿದ ಬ್ರಾಹ್ಮಣರು. ಅದರೊಳಗೆ ಅನೇಕ ಜನ ಅಗ್ನಿಹೋತ್ರಿಗಳು, ಅನೇಕ ಜನ ನಿರಗ್ನಿಗಳು, ಅವರೆಲ್ಲ ಇದ್ದಾರೆ. ಅವರೆಲ್ಲರನ್ನು ಹೋಗಿ ಭೇಟಿಯಾಗಿ ಹೇಳಿದ. ಮೊದಲು ಅರಣಿ ಪಾತ್ರವನ್ನ ಒಬ್ಬ ಬ್ರಾಹ್ಮಣ ಕಳೆದುಕೊಂಡಿದ್ದ. ಅದು ಮೃಗರೂಪದಿಂದ ಬಂದಿರುವಂತಹ ಧರ್ಮ ಯಮ. ಅವನು ಅದನ್ನು ಅಪಹಾರ ಮಾಡಿಕೊಂಡು ಹೋದ. ಅದರ ಬೆನ್ನತ್ತಿ ಹೋಗಿ ಆ ಅರಣಿಯನ್ನು ಸಂಪಾದನೆ ಮಾಡಿಕೊಂಡು ಬಂದದ್ದು ಆಯಿತು. ಬ್ರಾಹ್ಮಣನಿಗೆ ಅರಣಿ ಪಾತ್ರವನ್ನು ಕೊಟ್ಟದ್ದಾಯಿ. ಕೊಟ್ಟಾದ ಮೇಲೆ ಅಲ್ಲಿ ಮಾತಾಡ್ತಾರೆ, ಛದ್ಮನ ಹೃತರಾಜ್ಯಶ್ಚ ನಿಸ್ವಾಶ್ಚ ಬಹುಶಕೃತಾ. ಮೋಸದಿಂದ ನಮಗೆ ರಾಜ್ಯವನ್ನು ಅಪಹಾರ ಮಾಡಿದ್ದಾರೆ ಕೌರವರು. ಅಜ್ಞಾತಚರ್ಯಾಂ ಮತ್ಸ್ಯಾಮಃ ಛನ್ನಾಹ ವರ್ಷಂ 13. 13ನೆಯ ವರ್ಷದಲ್ಲಿ ನಾವು ಈಗ ಅಜ್ಞಾತವಾಸದಲ್ಲಿ ಇರೋಣ, ಏನು ಚಿಂತೆ ಇಲ್ಲ. ಮನಸ್ಸಿಗೆ ಬಹಳ ದುಃಖವಾಗಿದೆ, ವೇದನೆ ಆಗ್ತಾ ಇತ್ತು. ಆ ವ್ಯಥೆಯ ಮಧ್ಯದಲ್ಲೂ ಧೈರ್ಯದಿಂದ ಧರ್ಮರಾಜ ಹೇಳ್ತಾ ಇದ್ದಾನೆ ಉಳಿದವರೆಲ್ಲರಿಗೆ, ಧರ್ಮೇಣ ತೇಭ್ಯನುಜ್ಞಾತಾ ಪಾಂಡವ ಸತ್ಯವಿಕ್ರಮ. ಮಹಾಪರಾಕ್ರಮಿಗಳಾದ ಸತ್ಯದಿಂದ ವಿಕ್ರಮವನ್ನು ತೋರಿದಂತಹ ಮಹಾನುಭಾವರು. ಮೋಸ ಮಾಡಿ ತಮ್ಮ ಪರಾಕ್ರಮವನ್ನು ಸಾಧಿಸಿದವರಲ್ಲ,
ಮೋಸದಿಂದ, ವಂಚನೆಯಿಂದ, ಕಪಟದಿಂದ ಮತ್ತೊಬ್ಬರಿಗೆ ಪೀಡೆ ಕೊಟ್ಟವರಲ್ಲ ಕೌರವರಂತ. ಸತ್ಯ ವಿಕ್ರಮ, ತಮ್ಮ ಪರಾಕ್ರಮವಿದೆ, ಅದು ಸತ್ಯಕ್ಕಾಗಿ ಬಳಸಿದ್ದಾರೆ. ಸತ್ಯವಾದ ಪರಾಕ್ರಮವನ್ನು ಸತ್ಯಕ್ಕಾಗಿ, ಧರ್ಮಕ್ಕಾಗಿ ಬಳಸುವ ಈ ಪಾಂಡವರು ಉಪವಿಶ್ಯ ಎಲ್ಲ ಬ್ರಾಹ್ಮಣರ ಸುತ್ತಲೂ ಕೂಡಿಸಿಕೊಂಡು ಅವರಿಗೆ ಹೇಳ್ತಾರೆ, ಏತತ್ರ ಬ್ರಾಹ್ಮಣಾ ಆಸನ್ ವನವಾಸ ಸಹಾಯಿನಃ. ವನವಾಸದಲ್ಲಿ ಇವರೊಟ್ಟಿಗೆ ಬಂದ, ಇವರ ಜೊತೆಗೆ ಬಂದ ಎಲ್ಲ ಬ್ರಾಹ್ಮಣರನ್ನು ಕೂಡಿಸಿ, ಏಚ ಭಕ್ತ ವಸಂತಿ ಸ್ಮ ವನವಾಸೇ ತಪಸ್ವಿನಃ. ಆ ಎಲ್ಲ ಬ್ರಾಹ್ಮಣರಿಗೆ ಈ ಪಾಂಡವರ ಮೇಲೆ ತುಂಬ ಪ್ರೀತಿ, ಭಾರೀ ವಿಶ್ವಾಸ, ಅವರ ಮೇಲೆ ನಂಬಿಕೆ. ಪಾಂಡವರು ನಮಗೆ ಎಂದೆಂದಿಗೂ ಅಪಚಾರ ಮಾಡುವುದಿಲ್ಲ, ಕೆಡಕು ಮಾಡುವುದಿಲ್ಲ, ಅಧರ್ಮದ ದಾರಿಯಲ್ಲಿ ನಡೆಯುವುದಿಲ್ಲ, ಅವರು ಧರ್ಮವನ್ನು ಎಂದಿಗೂ ತ್ಯಜಿಸುವುದಿಲ್ಲ. ಆದ್ದರಿಂದ ನಮಗೆ ಯಾವ ಅಪಾಯವಿಲ್ಲ. ಪಾಂಡವರನ್ನ ಬೆನ್ನತ್ತಿ ಹೋದರೆ ನಮಗೆ ಎಂದೆಂದಿಗೂ ಗಂಡಾಂತರ ಕಾಣುವುದಿಲ್ಲ. ಇಷ್ಟು ಭಯ, ಇಷ್ಟು ವಿಶ್ವಾಸದಿಂದ ಇದ್ದಾರೆ. ಹಾಗಾಗಿ ಅವರಿಗೆ ತುಂಬ ಭಕ್ತಿ, ಪಾಂಡವರ ಬಗ್ಗೆ ಬಹಳವಾದ ಭಕ್ತಿ ಇದೆ. ಅಭ್ಯನುಜ್ಞಾಪಯಿಷ್ಯಂತಸ್ತಾನ್ ಪ್ರವಾಸೇ ಧೃತವ್ರತಾ ಉಷಿತಶ್ಚ ವನೇವಾಸಂ ಯಥಾ 12 ವತ್ಸರಾನ್ ಯುಕ್ತಾಚಾರಶ್ಚ ಯತ್ತಾಶ್ಚ ದಾಯೇ ಸ್ವಸ್ಯ ಜನಸ್ಯ ಚ ದುರಾತ್ಮನಂ ಹಿ ಕಸ್ತೇಷಾಂ ವಿಶ್ವಾಸಂ ಗಂತುಮರ್ಹತಿ. ದುಷ್ಟರಾಗಿರುವಂತಹ ಕೌರವರು ರಾಜರು, ಆದರೆ ಅವರ ಬಗ್ಗೆ ಯಾವ ವಿಧವಾಗಿರತಕ್ಕಂತಹ ಮಾತಿಲ್ಲ, ಅವರ ಬಗ್ಗೆ ಏನು ವಿಶ್ವಾಸವಿಲ್ಲ, ಶ್ರದ್ಧೆ ಇಲ್ಲ, ದೂರ ಇಟ್ಟಿದ್ದಾರೆ. ಅವರ ಊರಿನವರು, ಅವರ ಪ್ರಜೆಗಳು, ಆದರೆ ತಮ್ಮ ರಾಜನ ಮೇಲೇನೆ ಅವರಿಗೆ ನಂಬಿಕೆ ಇಲ್ಲ. ರಾಜ್ಯವಿಲ್ಲದ, ಹಣಕಾಸು ಇಲ್ಲದ, ಕಾಡಿನಲ್ಲಿ ಸೇರಿದ, ಹೊಟ್ಟೆಗೂ ಇಲ್ಲದೆ ಒದ್ದಾಡುವ ಪಾಂಡವರ ಬೆನ್ನತ್ತಿ ಈ ಬ್ರಾಹ್ಮಣರೆಲ್ಲ ಸುಖಿಗಳಾಗಿದ್ದಾರೆ. ಅಂತಃಸತ್ವ ಮನುಷ್ಯನಿಗೆ ತುಂಬ ಮಹತ್ವದ್ದು. ಮನುಷ್ಯನಿಗೆ ಬಡತನ ಹೆಚ್ಚಲ್ಲ, ಆದರೆ ಅಂತಃಸತ್ವದಿಂದ ಮನುಷ್ಯ ದರಿದ್ರನಾಗಿ ಬಿಟ್ರೆ ಅವನಿಗೆ ಯಾವ ಹೊರಗಿನ ಸಂಪತ್ತು ಅವನನ್ನು ಶ್ರೀಮಂತನನ್ನ ಮಾಡುವುದಿಲ್ಲ. ಒಳಗಿನ ಸಂಪತ್ತು ನಿಜವಾಗಿ ಸಂಪತ್ತು, ಅದರಿಂದ ಹೊರಗಿನ ಸಂಪತ್ತು ಬರುತ್ತೆ. ಒಳಗೆ ಟೊಳ್ಳಾಯಿತು, ಹೊರಗೆ ಎಷ್ಟು ತುಂಬಿದರೂ ಕೂಡ ಅದೆಲ್ಲ ಸೋರಿ ಹೋಗುತ್ತೆ, ಅದೆಲ್ಲ ಕ್ಷಣಿಕ, ಭಸ್ಮವಾಗ್ತದೆ. ಹಾಗಾಗಿ ಪಾಂಡವರ ಮತ್ತು ಕೌರವರ ಈ ವಿಷಮತೆಯನ್ನು ನಾವು ಅಳೆದು ನೋಡಿದರೆ ನಮಗರ್ಥವಾಗತ್ತೆ. ಪಾಂಡವರಲ್ಲಿ ಎಂಥ ವಿಷ್ಣು ಭಕ್ತಿ, ವಿಷ್ಣು ಪರಮಾತ್ಮನ ಪ್ರಸಾದ, ಇದೇ ಮೊದಲಾದ ಮಹಾಸತ್ವಗಳೆಲ್ಲ ಒಳಗಿತ್ತು. ಧರ್ಮನಿಷ್ಠೆ ಇದ್ದವನಿಗೆ, ವಿಷ್ಣು ಭಕ್ತಿ ಇದ್ದವನಿಗೆ ಅಂತಃಸತ್ವ ಬೆಳೀತಾ ಇರುತ್ತೆ, ಕಮ್ಮಿಯಾಗುವುದಿಲ್ಲ. ಯಾವ ಆಪತ್ತಿನಲ್ಲೂ ಅವನು ಕ್ಷೀಣನಾಗುವುದಿಲ್ಲ, ದುರ್ಬಲನಾಗುವುದಿಲ್ಲ. ಮನುಷ್ಯನಿಗೆ ತಾನೇ ತಾನು ಮಾಡ್ತೇನೆ ಅಂತನ್ನುವ ಅಹಂಕಾರ ಯಾವಾಗಿದೆಯೋ ಆಗ ಆಪತ್ತುಗಳು ಬಂದಾಗ ತಾನೊಬ್ಬಂಟಿಗ ಅಂತನ್ನುವ ಭಯವಿದೆ. ಆ ಸಂದರ್ಭದಲ್ಲಿ ಹೊರಗಿನ ಸಮಾಜದ ಬಳಗದ ಜನರೆಲ್ಲ ಸಹಾಯ ಮಾಡಬೇಕು. ಎಷ್ಟು ಸಹಾಯ ಮಾಡ್ತಾರೆ? ಆಪತ್ತುಗಳು ಎಲ್ಲರನ್ನು ಮೀರಿ ಬರುವಂತಹ ಆಪತ್ತುಗಳು. ಆಗ ಯಾರ ಸಹಾಯವೂ, ಯಾವ ಬಳಗದವರ, ಬಂಧುಗಳ, ರಾಜರ ಸಹಕಾರವೂ ನಮಗೆ ಹಿತಕಾರಿಯಾಗುವುದಿಲ್ಲ. ಅದಕ್ಕೆ ಬೇಕು ಒಂದೇ, ಅದು ಸರ್ವಸ್ವಾಮಿಯಾದ ಭಗವಂತನ ದಯೆ, ಪರಮಾತ್ಮನ ಉಪಕಾರ, ಪರಮಾತ್ಮನ ಸಹಕಾರ. ಅದು ಬಿಟ್ಟು ಇನ್ಯಾವುದಿಲ್ಲ. ಇದನ್ನ ಇವನು ಧಾರ್ಮಿಕನಾದ ಪುರುಷ, ಭಕ್ತನಾದ ಮನುಷ್ಯ ಗಳಿಸಿರ್ತಾನೆ. ಎಂಥ ಆಪತ್ತೂ ಬರಬಹುದು, ಎಂಥ ಸಂಪತ್ತೂ ಇರಬಹುದು, ಏನೇ ಚಾಲೆಂಜುಗಳು ಇರಬಹುದು ಜೀವನದಲ್ಲಿ, ಆದರೆ ಅವುಗಳನ್ನೆಲ್ಲ ಸುಲಭವಾಗಿ ಎದುರಿಸುವ ಶಕ್ತಿ ಅವನಿಗೆ ಬರುವುದು ಸಾಧ್ಯವಾಗತ್ತೆ. ಅದಕ್ಕೆ ಮೂಲ ಒಳಗಿರುವ ಸ್ರೋತ, ಅದು ಅನಂತವಾಗಿದೆ. ಅದು ಎಂದೂ ಕುಗ್ಗುವುದಿಲ್ಲ, ಎಂದೂ ಮುಗಿಯುವುದಿಲ್ಲ. ಅದು ಪರಮಾತ್ಮ ಇದ್ದಾನೆ ಒಳಗಡೆ, ಆ ಭಗವಂತನಲ್ಲಿ ಭಕ್ತಿ ಇದೆ, ಅವನಲ್ಲಿ ನಂಬಿಕೆ ಇದೆ. ಆದ್ದರಿಂದಾಗಿ ಅವರಿಗೆ ನಿತ್ಯ ನಿಶ್ಚಿಂತನವರು ಪರಮಾತ್ಮನಲ್ಲಿ ಭರವಸೆಯನ್ನ ಇಟ್ಟಿದ್ದಾರೆ. ಇದನ್ನ ಮನುಷ್ಯ ಸಂಪಾದನೆ ಮಾಡಬೇಕು.
ಇದನ್ನ ಮನುಷ್ಯ ಅವಶ್ಯವಾಗಿ ಸಂಪಾದನೆ ಮಾಡಬೇಕು. ಹೆಜ್ಜೆ ಹೆಜ್ಜೆಗೆ, ಕ್ಷಣ ಕ್ಷಣಕ್ಕೆ, ದಿನ ದಿನಕ್ಕೆ ವಿಶ್ವಾಸವನ್ನ ಹಾಗೂ ಭಕ್ತಿಯನ್ನ ಬೆಳೆಸಿಕೊಂಡು ತಾನು ತನ್ನ ಧರ್ಮದಲ್ಲಿ ಮಾಡಬೇಕಾದ ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಹೊರಟದ್ದಾದರೆ ಆಗ ಆ ವ್ಯಕ್ತಿಗೆ ಅವಶ್ಯವಾಗಿ ಅವನಿಗೆ ತೃಪ್ತಿ ಇರುತ್ತೆ. ಭರವಸೆ, ಧೈರ್ಯ ಅದು ಅಷ್ಟಿಷ್ಟಲ್ಲ. ಅಂಥ ಪರಿಪೂರ್ಣವಾಗಿರುವಂತಹ ಧೈರ್ಯ ಹಾಗೂ ಭರವಸೆ, ತೃಪ್ತಿಗಳು ಅವನಿಗೆ ಸದಾಕಾಲ ಇರ್ತದೆ. ಆದ್ದರಿಂದ ಶಾಸ್ತ್ರ ಹೇಳುವ ಮಾತು ಬಹಳ ಸುಂದರವಾದದ್ದು. ಸಮಸ್ತೇಷು ಚ ರಾಷ್ಟ್ರೇಷು ಸ್ವರಾಜ್ಯಸ್ಥ ಭವೇಮಹಿ ಇತ್ಯುಕ್ತ ದುಃಖ ಶೋಕಾರ್ಥಃ ಶುಚಿರ್ಧರ್ಮಸುತಸ್ತದಾ. ಶುದ್ಧನಾದ ಮನಸ್ಸಿನಲ್ಲಿ ನಿರ್ಮಲನಾಗಿರುವಂತಹ ಕೊಳಚೆಗಳನ್ನು ತುಂಬಿಕೊಂಡಿಲ್ಲ, ಮನಸ್ಸಿನಲ್ಲಿ ಶುದ್ಧನಾಗಿದ್ದಾನೆ. ಶುದ್ಧನಾದ ಮನಸ್ಸಿನಲ್ಲಿ ಶುದ್ಧನಾದವನು ಯಾರೋ ಅರ್ಥಶುದ್ಧನೋ ಅವನು ಶುದ್ಧ. ಶಾಸ್ತ್ರ ಹೇಳ್ತದೆ, ಯಾವನು ಹಣಕಾಸಿನಿಂದ ಶುದ್ಧನೋ ಆ ವ್ಯಕ್ತಿ ಶುದ್ಧ. ಹಾಗೆ ಧರ್ಮರಾಜ ಅತ್ಯಂತ ನಿರ್ಮಲವಾಗಿದ್ದಾನೆ, ಮನಸ್ಸಿನಿಂದ ನಿರ್ಮಲ, ಧರ್ಮದಲ್ಲಿ ತತ್ಪರ. ಹಾಗಾಗಿ ಅವನಿಗೆ ಯಾವ ವಿಧವಾದ ಅಪಾಯದ ಭಯವಿಲ್ಲ. ಸಮೂರ್ಛಿತೋ ಭವದ್ರಾಜ ಸಾಸ್ರಕಂಠೋ ಯುಧಿಷ್ಠಿರ. ತನ್ನಿಂದ ತನ್ನ ತಮ್ಮಂದಿರಿಗೆಲ್ಲ ಹಾಗೂ ತನ್ನ ಹೆಂಡತಿಗೆ ಬಹಳ ದೊಡ್ಡ ಗಂಡಾಂತರ ಬಂತು, ಪೀಡೆಯಾಯಿತು ಎಂದು ನೊಂದು ಬಹಳ ಮನಸ್ಸಿಗೆ ಅಸಮಾಧಾನ ಪಟ್ಟಿದ್ದಾನೆ. ಸ್ವಲ್ಪ ಮೂರ್ಛೆ ಹೋಗಿದೆ, ಕ್ಷಣಕಾಲ ಕಂಠ ಗದ್ಗದವಾಗಿದೆ, ಕಣ್ಣೀರು ಬಂದಿದೆ, ಮಾತಾಡುವುದು ಸಾಧ್ಯವಾಗಿಲ್ಲ, ಮೂರ್ಛೆ ಹೋದ. ಆಗ ಬ್ರಾಹ್ಮಣರೆಲ್ಲ ಬಂದು ಅಣ್ಣ ತಮ್ಮಂದಿರೆಲ್ಲ ಸೇರಿ ಧೌಮ್ಯಾಚಾರ್ಯರಿಗೆ ಕರೆದು ಅವರೆಲ್ಲರೂ ಎಬ್ಬಿಸ್ತಾರೆ, ಮಾತಾಡಿಸ್ತಾರೆ ಧರ್ಮರಾಜನಿಗೆ. ಧರ್ಮರಾಜ, ನೀನು ವಿದ್ವಾಂಸ, ನೀನು ಒಳ್ಳೆ ವಿದ್ವಾಂಸನಾಗಿದ್ದಿ, ಸತ್ಯಸಂಧನಾಗಿದ್ದಿ, ಆಡಿದ ಮಾತನ್ನ ಚೆನ್ನಾಗಿ ಪರಿಪಾಲನೆ ಮಾಡ್ತಿ, ಸುಳ್ಳು ನಿನಗೆ ಬೇಕಿಲ್ಲ. ಎಂಥ ಆಪತ್ತು ಬಂದರೂ ಸತ್ಯವನ್ನೇ ಸ್ವೀಕಾರ ಮಾಡುವವನು ಇಂಥ ನೀನು. ಜಿತೇಂದ್ರಿಯ ನೈವಂ ವಿಧ ಪ್ರಮುಹ್ಯಂತಿ ಧೀರಾ ಕಸ್ಯಾಂಚಿದಾಪತಿ. ಯಾವ ಆಪತ್ತು ಬಂದರೂ ಕೂಡ ಧೀರರಾದವರು, ಸತ್ಯಸಂಧರಾದವರು, ಇಂಥ ಜ್ಞಾನಿಗಳು ಎಂದೆಂದಿಗೂ ಆಪತ್ತಿಗೆ ಮೋಹಿತರಾಗುವುದಿಲ್ಲ, ಮೂಢರಾಗುವುದಿಲ್ಲ, ತಮ್ಮ ವಿವೇಕವನ್ನು ಕಳೆದುಕೊಳ್ಳುವುದಿಲ್ಲ. ನೀನು ಇಷ್ಟ್ಯಾಕೆ ದುಃಖ ಪಡ್ತಾ ಇದ್ದೀ? ನಿನಗೇನಾಗಿದೆ? ನಿನಗೆಲ್ಲ ಎಷ್ಟು ಸಾಮರ್ಥ್ಯವಿದೆಯಲ್ಲ, ಇಷ್ಟು ಸಾಮರ್ಥ್ಯವಿದ್ದು ಇಂಥ ಧಾರ್ಮಿಕನಾಗಿ, ಆತ್ಮಸತ್ವ ಉಳ್ಳವನಾಗಿ, ಸತ್ವಶಾಲಿಯಾಗಿ ಇಂಥ ಚಿಕ್ಕ ಆಪತ್ತಿಗೆ ನೀನು ಭಯಪಡುವ ಕಾರಣವಿಲ್ಲ. ಬ್ರಾಹ್ಮಣಂ ತೋಷಯುಷ್ಯಂಶ್ಚ ಬ್ರಹ್ಮರೂಪಂ ವಿಧಾಯ ಚ ಇಂದ್ರೇಣ ನಿಷದಂ ಪ್ರಾಪ್ಯ ಗಿರಿಪ್ರಸ್ಥಾಪಯೇ ಪುರೇ ಛನ್ನೇನೋಶ್ಯ ಕೃತಂ ಕರ್ಮ ದ್ವಿಷತಾಂ ಬಲ ನಿಗ್ರಹೇ. ಮುಚ್ಚಿ ಇರಬೇಕು, ಅಜ್ಞಾತವಾಸವನ್ನು ತಾಳಬೇಕು ಅಂತನ್ನುವುದೇನಿದೆ, ಇದೇನು ಆಪತ್ತಲ್ಲ, ಇದೇನು ಸಮಸ್ಯೆ ಅಲ್ಲ. ವನವಾಸ 12 ವರ್ಷಗಳವರೆಗೆ ಕಳೆದಿ, ಇದಾದ ಮೇಲೆ 1 ವರ್ಷದ ಅಜ್ಞಾತವಾಸ. ಇಷ್ಟಕ್ಯಾಕೆ ಇಷ್ಟು ಭಯ? ಏನೋ ಭಯ ಪಡಬೇಕಾದದ್ದಿಲ್ಲ, ಭಯ ಪಡೆಯುವ ಅಗತ್ಯವಿಲ್ಲ. ಇಂದ್ರದೇವರು ಮುಚ್ಚಿ ತಮ್ಮ ಕಾರ್ಯವನ್ನು ಸಾಧಿಸಿದ್ದಾರೆ. ವಿಷ್ಣು ದಿತಿಗರ್ಭವನ್ನ ಮುಚ್ಚಿ ಅವಳ ಸೇವೆಯನ್ನು ಮಾಡಿ ತನ್ನ ಕಾರ್ಯವನ್ನು ಸಾಧಿಸಿದ್ದಾನೆ. ಸಾಕ್ಷಾತ್ ನಾರಾಯಣ ವಿಷ್ಣು ಭಗವಂತ ಬಲಿಯವನಿಗೆ ಬ್ರಹ್ಮಚಾರಿಯ ವೇಷದಿಂದ ಮುಚ್ಚಿಕೊಂಡು ಬಂದ. ತಾನು ನಾರಾಯಣ ಅಂತ ಬಂದನೇನು? ಇಲ್ಲ, ಅಜ್ಞಾತನಾಗಿ ಬಂದ, ಗೊತ್ತಾಗದಿದ್ದಂತೆ ಬಂದ, ಬ್ರಹ್ಮಚಾರಿಯ ವೇಷವನ್ನು ಹಾಕಿಕೊಂಡು ಬಂದು ತನ್ನ ಕಾರ್ಯವನ್ನು ಸಾಧಿಸಿದ. ಅಜ್ಞಾತವಾಗಿ ಇರುವ ಪ್ರಸಂಗ ಎಂಥವರಿಗೆ ಬಂದಿದೆ? ಎಲ್ಲರಿಗೆ ಬಂದಿದೆ. ಭಯಪಡಬೇಡ, ಅದು ಚಿಕ್ಕತನವಲ್ಲ. ಅದರಿಂದ ಮನುಷ್ಯ ಹಗುರಾಗ್ತಾನೆ ಅಂತ ತಿಳಿಬೇಡ, ಅದೊಂದು ನೀಚಾವಸ್ಥೆ ಅಂತ ಭಾವಿಸಬೇಡ. ಸ್ವೀಕಾರ ಮಾಡು, ನಡಿ ಮುಂದೆ. ಪ್ರೋಷ್ಯ ವಾಮನ ರೂಪೇಣ ಛನ್ನೇನ ಬ್ರಹ್ಮಚಾರಿಣ. ಹೀಗೆ ವಿಷ್ಣು ಮಾಡಿದ ಮತ್ತೊಂದು ಕಥೆಯನ್ನು ಹೇಳ್ತಾನೆ. ವಜ್ರಾಯುಧ ವೃತ್ರಾಸುರನ ಮೇಲೆ ಇಂದ್ರ ಪ್ರಯೋಗ ಮಾಡಿದ. ವೃತ್ರಾಸುರ ಇಂದ್ರನ ಮೇಲೆ ವಜ್ರಾಯುಧವನ್ನು ಪ್ರಯೋಗ ಮಾಡಿದಾಗ ಆ ವಜ್ರಾಯುಧದಲ್ಲಿ ಶಕ್ತಿ ಇರಲಿಲ್ಲ. ಆದರೆ ಪರಮಾತ್ಮ ಅದರೊಳಗೆ ಪ್ರವೇಶ ಮಾಡಿ ತಾನು ವೃತ್ರಾಸುರನನ್ನು ಕೊಂದ. ಆಗ ಪ್ರತ್ಯಕ್ಷವಾಗಿ ನಾರಾಯಣ ಬಂದು ವೃತ್ರನನ್ನು ಕೊಲ್ಲಿಲ್ಲ.
ವಜ್ರದಲ್ಲಿ ಪ್ರವೇಶ ಮಾಡಿ ಕೊಂದ. ಅದರ ಅರ್ಥ ಏನು? ಅಜ್ಞಾತವಾಗಿ ಕೊಂದ. ಹಾಗಾಗಿ ದೇವಾಧಿದೇವತೆಗಳು ಈ ರೀತಿಯಾಗಿ ಅಜ್ಞಾತವಾಗಿ ತನ್ನ ಕಾರ್ಯವನ್ನು ತಾವು ಸಾಧಿಸಿಕೊಂಡಿದ್ದಾರೆ. ಆದ್ದರಿಂದ ನೀನು ವಾಸದಲ್ಲಿ ಇರುವುದು ಅಂತನ್ನುವುದನ್ನ ಸಮಸ್ಯೆ ಮಾಡಿಕೊಳ್ಳಬೇಡ, ಆಪತ್ತು ಅಂತ ತಿಳ್ಕೋಬೇಡ, ಸ್ವೀಕಾರ ಮಾಡು. ಯಥಾ ವಿವಸ್ವತಾತ ಛನ್ನೇನ ಉತ್ತಮ ತೇಜಸ ನಿರ್ದಗ್ಧ ಶತ್ರವ ಸರ್ವೇ ವಸತಾಗವಿ ಸರ್ವರ್ಷಶಃ ವಿಷ್ಣುನ ವಸತಾ ಛತ್ರಗೃಹೇ ದಶರಥಸ್ಯ ವೈ. ರಾಮನಾಗಿ ಕೃಷ್ಣ ನಾರಾಯಣ ಬಂದ. ನಾರಾಯಣ ಶಂಖಚಕ್ರ ಗದಾಪಾಣಿಯಾಗಿ ಬಂದು ರಾವಣನ ಸಂಹಾರ ಮಾಡಲಿಲ್ಲ. ರಾವಣನ ಸಂಹಾರ ಮಾಡಿದ್ದು ಹೇಗೆ? ಮನುಷ್ಯ ರೂಪದಿಂದ ಬಂದು ಸಂಹಾರ ಮಾಡಿದ. ರಾಮನೂಪದಿಂದ ಬಂದು ಆ ರಾಮರೂಪ ಎನ್ನುವುದು ನಾರಾಯಣ ರೂಪದ ಅಜ್ಞಾತವಾಸವಲ್ಲೇನದು? ನಾರಾಯಣ ಅವನು ಅನಂತ ತೇಜಸ್ವಿ, ಶಂಖಚಕ್ರ ಗದಾ ಪದ್ಮಧಾರಿಯಾದ ಪರಮಾತ್ಮನ ಅದ್ಭುತವಾದ ರೂಪ. ಅಂಥ ರೂಪಿಯಾದ ಪರಮಾತ್ಮ ತನ್ನ ಮನುಷ್ಯ ರೂಪವನ್ನು ತಾಳಿದ. ಇದು ಅಜ್ಞಾತವಾಸ. ಹಾಗೆ ಅಜ್ಞಾತವಾಸವನ್ನ ಮಾಡಿದವರು ಅನೇಕರು ತಮ್ಮ ತಮ್ಮ ಕಾರ್ಯವನ್ನು ಸಾಧಿಸಿಕೊಂಡಿದ್ದಾರೆ. ಆದ್ದರಿಂದ ಚಿಂತೆ ಬೇಡ ಧರ್ಮರಾಜ, ಅಜ್ಞಾತವಾಸದಲ್ಲಿ ಹೋಗು. ವೈಶಂಪಾಯನ ಉವಾಚ ಇತಿ ಧೌಮ್ಯೇನ ಧರ್ಮಜ್ಞೋ ವಾಕ್ಯೈಸ್ಸ ಪರಿಹರ್ಷಿತ. ಹೀಗೆಲ್ಲ ಹೇಳಿದಾಗ ಧೌಮ್ಯಾಚಾರ್ಯರು ಹೇಳುವ ಅನೇಕ ಮಾತುಗಳನ್ನು ಕೇಳಿ 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 ತೃಪ್ತಿಯಾಯ್ತು, ಸಮಾಧಾನವಾಯ್ತು. ಓ, ಹಾಗಾದರೆ ಅನೇಕ ಜನರು ಅಜ್ಞಾತವಾಸ ಮಾಡಿದಾರಾ? ನಾನು ಮಾಡಿದರೆ ಚಿಂತೆ ಇಲ್ವಾ? ಸರಿ, ನಾನು ಅಜ್ಞಾತವಾಸವನ್ನ ಪಾಲಿಸ್ತೇನೆ ಅಂತ ಒಪ್ಪಿಕೊಂಡು ಹರ್ಷದಿಂದ, ಚಿಯರ್ಫುಲ್ ಆಗಿ, ಉತ್ಸಾಹದಿಂದ ಅಜ್ಞಾತವಾಸಕ್ಕೆ ಸಿದ್ಧನಾದ. ನವಯಂ ರತ್ನ ಹಾಸ್ಯಾಮಃ ಯಸ್ಮಿನ್ ಯೋಕ್ಷತಿ ನೋ ಭವಾನ್. ಧೌಮ್ಯಾಚಾರ್ಯರಿಗೆ ಪಾದಕ್ಕೆರಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ಹೇಳುತ್ತಾನೆ ಧರ್ಮರಾಜ, ಸ್ವಾಮಿ, ತಾವು ನಮ್ಮ ಮಾರ್ಗದರ್ಶಕರು, ದಾರಿದೀಪದಂತೆ ಇದ್ದೀರಿ. ಹಾಗಾಗಿ ತಾವು ಉಪದೇಶ ಮಾಡಿದ ಏನು ಮಾತುಗಳಿವೆಯೋ, ಯಾವ ಆದೇಶವಿದೆಯೋ ಆ ಆದೇಶವನ್ನು ಸರ್ವಥಾ ನಾನು ಮೀರುವುದಿಲ್ಲ. ನಿಮ್ಮ ಎಲ್ಲ ಆಜ್ಞೆಯನ್ನ, ಎಲ್ಲ ಅಣತಿಗಳನ್ನ ನಾನು ಪೂರ್ಣವಾಗಿ ಪಾಲಿಸ್ತೇನೆ, ಚಿಂತೆ ಬೇಡ ಅಂತ ಹೇಳಿ ಸಾಷ್ಟಾಂಗ ಪ್ರಣಾಮ ಮಾಡಿಕೊಂಡು ಹೇಳ್ತಾನೆ. ನವಯಂ ವರ್ತ್ಮ ಹಾಸ್ಯಾಮಃ. ತಾವು ತೋರಿದ ದಾರಿಯನ್ನ ಯಾವ ಪ್ರಸಂಗದಲ್ಲೂ ಬಿಡುವುದಿಲ್ಲ. ನೀವು ನಮಗೆ ಮಾರ್ಗದರ್ಶನವನ್ನು ಮಾಡಿ ನಾವು ಅದೇ ರೀತಿಯಲ್ಲಿ ಇರುವ ಪ್ರಯತ್ನವನ್ನು ಮಾಡ್ತೇವೆ. ಪೂರ್ಣವಾಗಿ ತಾವು ಹೇಳಿದಂತೆ ನಾವು ವರ್ತಿಸ್ತೇವೆ. ಪ್ರಯುಜ್ಯ ಪೃಚ್ಛ ಭರತಾನ್ ಯಥಾಸ್ವಂ ಪ್ರಯಯುರ್ಗ್ರಹಾನ್ ಸರ್ವೇ ವೇದವಿದೋ ಮುಖ್ಯಾ ಯತಯೋ ಮುನಯಸ್ತಥ. ಮಹಾಮಹಾ ವೇದಜ್ಞರಾಗಿರುವ ಜ್ಞಾನಿಗಳೆಲ್ಲ ಇದ್ದಾರೆ ಧರ್ಮರಾಜನ ಆ ಆಶ್ರಯದಲ್ಲಿ. ಯತಿಗಳೆಲ್ಲ ಇದ್ದಾರೆ ಧರ್ಮರಾಜನ ಆಶ್ರಯದಲ್ಲಿ. ಆ ಎಲ್ಲ ಜ್ಞಾನಿಗಳು, ಅಷ್ಟೆಲ್ಲ ಜನರಿಗೆ ಆಶ್ರಯವನ್ನು ಕೊಟ್ಟ ಮಹಾನುಭಾವ ಧರ್ಮರಾಜ. ಅವರೆಲ್ಲರೂ ಹಸ್ತಿನಪುರದಲ್ಲಿದ್ದವರು. ಆ ಊರನ್ನೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದಾರೆ ವನವಾಸದಲ್ಲಿ. ಪಾಂಡವರ ಪ್ರೇಮ, ಪಾಂಡವರ ಸ್ನೇಹ, ಅವರ ಸಂಘ ಆಗಬೇಕು ಅಂತನ್ನುವ ಹಂಬಲ, ಆ ಹಂಬಲದಿಂದ ಬಂದವರವರೆಲ್ಲ. ಹೀಗೆ ಅವರೆಲ್ಲ ಬಂದು ತೇತು ಭೃತ್ಯಾಶ್ಚ ದೂತಾಶ್ಚ ಶಿಲ್ಪಿನ ಪರಿಚಾರಕ. ಅನೇಕ ಜನರು ಪಾಂಡವರ ಸೇವಕರು, ಕಿಂಕರರು, ಆ ದಾಸರೆಲ್ಲ, ಭೃತ್ಯರೆಲ್ಲ ಬಿಟ್ಟು ಹೋಗುವ ನಿಶ್ಚಯವನ್ನು ಮಾಡಿದ. ಧರ್ಮರಾಜ ಹೇಳ್ತಾನೆ, ಅಬುದ್ಧ ಧರ್ತರಾಷ್ಟ್ರಶ್ಚ ಸಮಗ್ರ ಸಹ ಕೃಷ್ಣಯ. ನಾವು ಇನ್ನು ಯಾರಿಗೂ ಗೊತ್ತಾಗದಿದ್ದಂತೆ ನಾವು ಏಕಾಂತವಾಸವನ್ನು ನಾವು ತಾಳಬೇಕಾಗಿದೆ. ಆದ್ದರಿಂದ ಏಕಾಂತವಾಸಿಗಳಾಗುವುದಕ್ಕೆ ನಿಮ್ಮನ್ನು ಬಿಟ್ಟು ಹೋಗಬೇಕು, ನೀವು ನಮ್ಮನ್ನು ಬಿಟ್ಟು ಹೋಗಬೇಕು, ನಾವಿಬ್ಬರೂ ದೂರವಾಗಬೇಕು. ಧರ್ಮರಾಜ ಹೇಳ್ತಾನೆ, ಯಾವ ಪ್ರಸಂಗದಲ್ಲೂ ದುರ್ಯೋಧನನಿಗೆ ನಾವಿಲ್ಲಿದ್ದೇವೆ ಅಂತ ಗೊತ್ತಾಗಬಾರದು. ಅದು ಬಹಳ ಮುಖ್ಯ, ಬಹಳ ಮುಖ್ಯ. ಏನಾದರೂ ಚಿಂತೆ ಇಲ್ಲ, ನಮಗೆಷ್ಟು ಕಷ್ಟವಾದರೂ ನಾವು ಸಹಿಸೇವು. ಆದರೆ ದುರ್ಯೋಧನನಿಗೆ ಮಾತ್ರ ನಾವಿಲ್ಲಿದ್ದ ಮಾತು ತಿಳಿಯಬಾರದು, ಸುಳು ಸಿಗಬಾರದು ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ, ತಸ್ಸೈವ ವರದಾನೇನ ಧರ್ಮಸ್ಯ ಮನುಜಾಧಿಪ ಅಜ್ಞಾತ ವಿಚರಿಷ್ಯಾಮ ನರಾಣಾಂ ಭರತರ್ಷಭ. ಬಹಳ ಮಹತ್ವದ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ನಮಗೆ ಇಲ್ಲಿ ಸಿಗತ್ತೆ. ಏನು ಪ್ರಶ್ನೆ?
ಪಾಂಡವರು ಅಂತಂದ್ರೆ ಅವರು ಸಾಮಾನ್ಯವಾಗಿ 4 ಜನ ಇದ್ದಂತಹ ಒಂದು ಎತ್ತರ, ಗಾತ್ರ, ತೇಜಸ್ಸು, ರೂಪ ಇರುವಂತಹ ವ್ಯಕ್ತಿಗಳಲ್ಲ. ತತ್ರಾಪಿ ಧರ್ಮರಾಜ, ಭೀಮ, ಅರ್ಜುನ ಹಾಗೂ ದ್ರೌಪದಿ, ವಿಶೇಷವಾಗಿ ನಕುಲ, ಇವರೆಲ್ಲರೂ ನಕುಲನ ಕೋಮಲತೆ ಹಾಗೂ ಸೌಂದರ್ಯ ಹೆಸರುವಾಸಿಯಾದ, ನಾಮಾಂಕಿತವಾದ. ಅರ್ಜುನನ ಆ ಬಾಹುಗಳು ಒಂದೊಂದು ಘನವಾಗಿರತಕ್ಕಂತಹ ಮುಸಲದಂತೆ ಭಾರಿಯಾಗಿರುವಂತಹ ಒಂದೊಂದು ಬಾಹುಗಳು. ಅಂಥ ಬಾಹುಶಾಲಿಯಾದ ಅರ್ಜುನ ತನ್ನನ್ನು ತಾನು ಮುಚ್ಚಿಕೊಂಡು ಕೂಡ್ತಾನೆ, ಸಾಧ್ಯವಾ? ಮುಖ ಗುರುತು ಸಿಗಲಿಲ್ಲ, ಏನು ವೇಷಾಂತರ ಮಾಡಿಕೊಂಡ್ರು, ಹೆಸರು ಏನು ಹೇಳಿದರು, ಯಾವ ಕೆಲಸವನ್ನು ಮಾಡಿದರು, ತಮ್ಮ ರೂಪವನ್ನು ತಾವು ಮುಚ್ಚಲಿಕ್ಕಾಗತ್ತಾ? ಆ ತರಹ ರೂಪವನ್ನು ಮುಚ್ಚಿದ್ದು ಹೇಳಿಲ್ಲ. ಇಲ್ಲಿ ಏನು ಮಾಡಿದರು? ಅರ್ಜುನನ ಒಂದು ಮಾತು ಬರುತ್ತೆ. ಅರ್ಜುನನ ಮಾತು ಹೇಳುವಾಗ ಒಂದು ಮಾತು ಹೇಳ್ತಾನೆ ಅರ್ಜುನ, ಮೋಜಾಗಿ ಹೇಳ್ತಾನೆ, ನನ್ನ ಈ ಬಾಹುಗಳೇನಿವೆ ಇಂಥ ಬಾಹುಗಳು, ಈ ಬಾಹುಗಳನ್ನು ಜನ ನೋಡ್ತಾ ಇದ್ರೆ ಗಾಬರಿಯಾಗಿ ಬಿಡ್ತಾರೆ, ನಾನು ಅರ್ಜುನ ಅಂತ ಖಚಿತವಾಗಿ ನಿರ್ಣಯ ಮಾಡಿಕೊಳ್ತಾನೆ. ಗಾಂಧೀವ ಧನುಷ್ಯವನ್ನು ಹಾಕಿ 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 ಹೆಗಲಿಗೆ ಆ ಹಗ್ಗದ ಹಾಗೂ ಧನುಷ್ಯನ ಕೊರೆತ ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಬತ್ತಳಿಕೆ 2 ಕೂತು ಕೂತು ಅದರ ಕೊರೆತ ಕಾಣ್ತಾ ಇದೆ, ಅದರ ಚಿನ್ನ ಕಾಣುತ್ತೆ. ಅದಕ್ಕಾಗಿ ನಾನೊಂದು ಕೆಲಸ ಮಾಡ್ತೀನಿ. ನಾನೇನ್ ಮಾಡ್ತೀನಿ ಅಂತಂದ್ರೆ, ನಾನು ಕುಪ್ಪುಸ ಹಾಕ್ಕೊಳ್ತೀನಿ, ಹೆಣ್ಣು ಮಕ್ಕಳ ಕಂಚುಕ ಹಾಕಿಕೊಳ್ತೇನೆ. ಅದಕ್ಕಾಗಿ ನಾನು ಹೆಣ್ಣಾಗಿ ಬಿಡ್ತೇನೆ. ಷಂಢವೇಷವನ್ನು ತಾಳಿಕೊಂಡು ಬೃಹನ್ನಲ ಎಂದಾಗಿ ನಾನು ಕುಣಿಸ್ತಾ ಹಾಡು ಕಲಿಸ್ತಾ ಕಲಿಸ್ತಾ ನಾನು ವಿರಾಟರಾಜನ ಪಟ್ಟಣದಲ್ಲಿ ಇತ್ತೇನೆ ಅಂತ ಹೇಳ್ತಾನೆ ಮುಂದೆ. ಅದಕ್ಕೆ ಕಾರಣವೇನು ಅಂತಂದ್ರೆ, ಒಂದು ಕಾರಣವನ್ನು ಹೇಳುವಾಗ ತನ್ನ ಬಾಹುಗಳು, ತೋಳುಗಳು ಕಾಣಬಾರದು ಅಂತನ್ನುವುದಕ್ಕಾಗಿ ಕುಪ್ಪುಸ ಹಾಕಿಕೊಳ್ತೇನೆ ಅಂತಂತಾನೆ. ಇದು ಏನು ಮಾಡಿದರೂ ಕೂಡ ಮುಖದ ತೇಜ ಹೋಗುತ್ತಾ? ಅಲ್ಲಿರುವಂತಹ ಆ ಪರಾಕ್ರಮದ ಆ ಸ್ಫುಟವಾದ ಪ್ರತೀತಿ ಮುಚ್ಚಿ ಹೋಗುತ್ತಾ? ಸಾಧ್ಯವಿಲ್ಲ. ಅದಕ್ಕೆ ಉತ್ತರ, 5 ಜನ ಈ ತರಹ ಇದ್ರೆ, ಸಾಮಾನ್ಯರಾಗಿದ್ರೆ, ನಿಮ್ಮಂಥವರಾಗಿದ್ರೆ ಮುಚ್ಚಿಕೊಂಡು ಹೋಗ್ಬೋದು, ಮುಖ ಮುಚ್ಚಿಕೊಂಡು ಹೋಗ್ಬೋದು. ಆದರೆ ಭೀಮ, ಅರ್ಜುನ, ಧರ್ಮರಾಜ, ನಕುಲ, ದ್ರೌಪದಿಯ ಸೌಂದರ್ಯ ಇವೆಲ್ಲವೂ ಮುಚ್ಚಲಾಗದ ವಸ್ತುಗಳು, ಅತ್ಯದ್ಭುತವಾದವು. ಅದಕ್ಕೆ ಅರ್ಜುನ ಒಂದು ಉತ್ತರವನ್ನು ಕೊಡ್ತಾನೆ. ನಾವು ಅಜ್ಞಾತವಾಸದಲ್ಲಿ ಇರಬೇಕು ಅಂತನ್ನುವುದಕ್ಕೆ 2 ವರ ನಮಗೆ ಸಿಕ್ಕಿದೆ. ಅರ್ಥಾತ್ 1 ವರ ಈಗಾಗಲೇ ಸಿಕ್ಕಿದೆ, 1 ವರ ಮುಂದೆ ಸಿಗೋದಿದೆ. ಅದು ದುರ್ಗಾದೇವಿಯವರ ನ ಪ್ರಜ್ಞಾಸ್ಯಂತಿ ಕುರವಃ ನರಾವ ತನ್ನಿವಾಸಿನಃ. ದುರ್ಗಾದೇವಿಯ ಸ್ತೋತ್ರವನ್ನು ಮಾಡಿ ಧರ್ಮರಾಜ ಪುರಪ್ರವೇಶವನ್ನು ಮಾಡ್ತಾನೆ. ಮಾಡುವಾಗ ದುರ್ಗಾದೇವಿ ಪ್ರತ್ಯಕ್ಷಳಾಗಿ ಬಂದು ಆಶೀರ್ವಾದವನ್ನು ಮಾಡ್ತಾಳೆ. ಅಜ್ಞಾತವಾಸದಲ್ಲಿ ಕದಾಚಿದಪಿ ನಿನ್ನನ್ನು ಶತ್ರುಗಳು ಗುರುತಿಸುವುದಿಲ್ಲ, ನೀವಾರೂ ಜನರು ಅಜ್ಞಾತವಾಸದಲ್ಲಿ ಯಶಸ್ವಿಯಾಗಿ ನೀವು ಪಾರಾಗಿ ಬರ್ತೀರಿ ಅಂತ ದುರ್ಗಾದೇವಿಯ ವಿಶೇಷವಾದ ಕರುಣೆ ವರವಿದೆ. ಈ ಹಿಂದೆ ವನವಾಸದಲ್ಲಿ ಯಕ್ಷರೂಪದಿಂದ ಬಂದಿರತಕ್ಕಂತಹ ಧರ್ಮರಾಜ ಯಮ, ಆ ಯಮನ ಪ್ರಸಾದವೂ ಆಗಿದೆ. ಅರ್ಜುನ ನೆನಪು ಮಾಡಿಕೊಡ್ತಾನೆ. ತಸ್ಯೈವ ವರದಾನೇನ ಧರ್ಮಸ್ಯ ಮನುಜಾಧಿಪ ಅಜ್ಞಾತಾಃ ವಿಚರಿಷ್ಯಾಮಃ ನರಾಣಾಂ ಭರತರ್ಷಭ. ಮನುಷ್ಯರು ನಾನಾ ವಿಧವಾದಂತಹ ಜನರೆಲ್ಲ ನಮ್ಮನ್ನು ನೋಡಿದವರಿದ್ದಾರೆ, ಸಾವಿರಾರು ಜನ ನೋಡಿರ್ತಾರೆ. ರಾಜರಿಂದ ಮೇಲೆ ಯಾರು ನೋಡುವುದಿಲ್ಲ, ನೋಡಿರ್ತಾರೆ. ನೋಡಿದ ಆ ಎಲ್ಲ ಜನರಿಗೂ ಗೊತ್ತಾಗದಿದ್ದಂತೆ ನಾವು ಇರುವುದು ಸಾಧ್ಯವಾಗತ್ತೆ. ಅದರಲ್ಲಿ ವಿವಾದ ಬೇಡ. ಇದಕ್ಕೆ ಒಂದೇ ಒಂದು ಮೂಲ, ಧರ್ಮರಾಜನ ಯಮನ ರಕ್ಷೆ, ಅವನ ವರದಾನವಿದೆ. ಆ ವರದಾನವಿದ್ದದ್ದರಿಂದ, ವರವನ್ನು ಕೊಟ್ಟದ್ದಕ್ಕಾಗಿ ಆ ವರದ ರಕ್ಷಣೆ ನಮಗಿದ್ದದ್ದಕ್ಕೆ ನಾವೆಂದೂ ಆಪತ್ತಿನಲ್ಲಿ ಸಿಗುವುದಿಲ್ಲ. ಅಜ್ಞಾತ ವಿಚರಿಷ್ಯಾಮಃ ನರಾಣಂ ಭರತರ್ಷಭ. ಹಾಗಾದ್ರೆ ಎಲ್ಲಿ ಹೋಗಿ ಇರೋದು ಅಂತ ಪ್ರಶ್ನೆಯನ್ನು ಕೇಳ್ತಾನೆ ಧರ್ಮರಾಜ. ಅದಕ್ಕೆ ಅರ್ಜುನ ಉತ್ತರವನ್ನು ಹೇಳ್ತಾನೆ. ನಾನು ಅನೇಕ ದೇಶಗಳನ್ನು ಹೇಳ್ತೇನೆ, ಅವುಗಳಲ್ಲಿ ನಿನಗೆ ಯಾವುದು ರುಚಿಸತ್ತೋ ಆ ದೇಶದಲ್ಲಿ ನಾವು ಹೋಗಿ